ಯಾರೇ ಸಮಸ್ಯೆ ಅಂತ ಬಂದ್ರೂ ಸ್ಪಂದಿಸುವ ಸಹೃದಯಿ ನಾಯಕ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಸಿದ್ದರಾಮಯ್ಯ ಸರ್ಕಾರದ ಮೋಸ್ಟ್ ಡೈನಮಿಕ್ ಯಂಗ್ ಅಂಡ್ ಎನರ್ಜೆಟಿಕ್ ಸಚಿವ. ಪಕ್ಷ ಬಲವರ್ಧನೆ ಮಾಡೋ ಕೆಲಸದ ಜೊತೆಗೆ ಸಂಪುಟದ ಸಚಿವರಾಗಿಯೂ ಕೊಟ್ಟ ಜವಾಬ್ದಾರಿಯನ್ನ ಅಷ್ಟೇ ಆಸ್ಥೆಯಿಂದ ಪಟ್ಟು ಹಿಡಿದು ಮಾಡೋ ಮನುಷ್ಯ. ಜನಮೆಚ್ಚಿದ ಜನನಾಯಕನ ಮತ್ತೊಂದು ಜನಹಿತ ಕಾರ್ಯ ತೋರಿಸ್ತೀವಿ ನೋಡಿ. ಕಾರ್ಮಿಕ ಸಚಿವನಾಗಿ ಜವಾಬ್ದಾರಿ ನಿಭಾಯಿಸುವ ಜೊತೆಗೆ ಪಕ್ಷಾತೀತವಾಗಿಯೂ ಸಾಕಷ್ಟು ಕೈಂಕರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಷ್ಟ ಅಂತ ಬಂದವರ ಪಾಲಿಗೆ ಅಕ್ಷರಶಃ ದೇವರಾಗಿದ್ದಾರೆ. ತಮ್ಮದೇ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನಾಡಿನಾದ್ಯಂತ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಸಾಕ್ತಾ ಇದ್ದಾರೆ. ಹೌದು, ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಪಾಲಿನ ಆಶಾದೀಪವಾಗಿ ಕಾಣಿಸುವ ಸಂತೋಷ್ ಲಾಡ್ ಬಡಬಗ್ಗರ ನೋವಿಗೆ ಮಿಡಿಯುವ ಮನಸ್ಸುಳ್ಳವರು. ಕಷ್ಟ ಅಂತ ಮನೆ ಬಾಗಿಲಿಗೆ ಬರುವ ಅಸಂಖ್ಯ ಜೀವಗಳಿಗೆ ನೆರಳಾದವರು. ಮಕ್ಕಳ ಜೊತೆ ಮಕ್ಕಳಾಗಿ, ಹಿರಿಯರ ಪಾಲಿನ ಬಂಧುವಾಗಿ, ಯುವಕರ ಪಾಲಿನ ಗೆಳೆಯನಂತೆ, ಮಹಿಳೆಯರ ಪಾಲಿನ ಸಹೋದರನಂತೆ ಬೆರೆಯುವ ಸಂತೋಷ್ ಲಾಡ್ ಎಲ್ಲರಿಗೂ ಇಷ್ಟವಾಗುವ ಹೃದಯವಂತ. ತಮ್ಮ ಫೌಂಡೇಶನ್ ವತಿಯಿಂದ ಮತ್ತೊಂದು ಪುಣ್ಯದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇಷ್ಟು ದಿನ ಮಕ್ಕಳ ಪಾಲಿನ ಬಂಧುವಾಗಿದ್ದ ಅವರು ಇದೀಗ ವಿಶೇಷ ಚೇತನ, ಬುದ್ಧಿಮಾಂದ್ಯ ಮಕ್ಕಳ ಬಾಳಲ್ಲಿಯೂ ಬೆಳಕಾಗಿದ್ದಾರೆ. ಧಾರವಾಡದ ಜನಮುಖಿ ಸೇವಾ ಸಂಸ್ಥೆ ಜೊತೆ ಕೈ ಜೋಡಿಸಿ ಜನಸೇವೆಯ ಮತ್ತೊಂದು ಮೆಟ್ಟಿಲು ಏರುವ ಮೂಲಕ ಮುಗ್ಧ ಮನಸ್ಸುಗಳು ಎಲ್ಲರಂತಾಗಲಿ ಎಂದು ಬಯಸುತ್ತಿದ್ದಾರೆ. 70 ವಿಶೇಷ ಚೇತನ ಮಕ್ಕಳ ಜವಾಬ್ದಾರಿ ಹೊತ್ತ ಲಾಡ್. ದೇವರ ಮಕ್ಕಳಿಗಾಗಿ ಸ್ವಂತ ಖರ್ಚಿನಲ್ಲಿ ಶಾಲಾ ಸಿದ್ಧತಾ ಕೇಂದ್ರ, ಫಿಸಿಯೋಥೆರಪಿ ಕೇಂದ್ರ ಕಾರ್ಯಾರಂಭಿಸಿದ ಸಂತೋಷ್ ಲಾಡ್. ಸ್ವಕ್ಷೇತ್ರ ಕಲಘಟಕಿ ಅಂದ್ರೆ ಲಾಡ್ ಅವರಿಗೆ ಎಲ್ಲಿಲ್ಲದ ಅಕ್ಕರೆ. ಕಲಘಟಗಿ ಹಾಗೂ ಅಳ್ನಾವರದ ಜನತೆ ತಮ್ಮನ್ನ 3 ಬಾರಿ ಶಾಸಕರಾಗಿ ಆರಿಸಿ 3 ಬಾರಿ ಸಚಿವಗಿರಿ ಸಿಗುವಂತೆ ಗೆಲ್ಲಿಸಿದ ಋಣವನ್ನ ಲಾಡ್ ಮರ್ತಿಲ್ಲ. ತನ್ನ ಜನರ ಕಲ್ಯಾಣಕ್ಕಾಗಿ, ತಮ್ಮ ಕ್ಷೇತ್ರದ ಅಭ್ಯುದಯಕ್ಕಾಗಿ 10 ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಇದೀಗ ಸಚಿವ ಸಂತೋಷ್ ಲಾಡ್ ತಮ್ಮ ಫೌಂಡೇಶನ್ ವತಿಯಿಂದ ಜನಮುಖಿ ಸ್ವಯಂ ಸೇವಾ ಸಂಸ್ಥೆ ಜೊತೆ ಕೈ ಜೋಡಿಸಿ ಮಾನವೀಯತೆಯ ಮತ್ತೊಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಈ ಸಂಸ್ಥೆ 350 ವಿಶೇಷ ಚೇತನ ಮಕ್ಕಳಿಗೆ ಆರೈಕೆ ಮಾಡ್ತಿದೆ. ಆ ಪೈಕಿ 70 ವಿಶೇಷ ಚೇತನ ಬುದ್ಧಿಮಾಂದ್ಯ ಮಕ್ಕಳ ಜವಾಬ್ದಾರಿಯನ್ನ ಸಚಿವ ಸಂತೋಷ್ ಲಾಡ್ ವಹಿಸಿಕೊಂಡಿದ್ದಾರೆ. ಕ್ಷೇತ್ರದ ನಾಗರಿಕರಿಗೆ ಅನುಕೂಲವಾಗುವ ಉದ್ದೇಶದಿಂದ ವಿಶೇಷ ಚೇತನರ ಸೂಕ್ತ ಚಿಕಿತ್ಸೆ ಜೊತೆಗೆ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವ ಮಗುವಿಗೆ ಏನು ಬೇಕು ಅನ್ನೋದನ್ನ ಅರಿಯುವ ಕೆಲಸವಾಗ್ತಿದೆ. ಇದೆಲ್ಲದಕ್ಕಾಗಿಯೇ ನಮಗೂ ಶಾಲೆ ಅನ್ನೋ ವಿಶೇಷ ಪರಿಕಲ್ಪನೆಯು ಇಲ್ಲಿ ಜನ್ಮ ತಾಳಿದೆ. ಬುದ್ಧಿಮಾಂದ್ಯ ಮಕ್ಕಳಿಗಾಗಿಯೇ ನಮಗೂ ಶಾಲೆ ಎಂಬ ಅತ್ಯಪರೂಪದ ಕಾರ್ಯಕ್ರಮವನ್ನ ಶುರು ಮಾಡಿದವರು ಬಸವರಾಜ ಮ್ಯಾಗೇರಿ ಮತ್ತವರ ತಂಡ. ಇದೀಗ ಈ ಕೈಂಕರ್ಯಕ್ಕೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಪ್ರತಿ ತಿಂಗಳು ಲಕ್ಷ ಹಣ ವಿನಿಯೋಗಿಸಲಾಗ್ತಿದೆ. ಶಾಲೆಗೆ ಬೇಕಿರುವ ಮೂಲಭೂತ ಸೌಲಭ್ಯಗಳ ಜೊತೆಗೆ ಶಾಲೆಯನ್ನ ಅಂದಗಾಣಿಸಲು ಸುಣ್ಣ ಬಣ್ಣ, ವಿದ್ಯುತ್ ಪೂರೈಕೆ, ಫ್ಯಾನ್ ವ್ಯವಸ್ಥೆಯನ್ನು ಸಂತೋಷ್ ಲಾಡ್ ಫೌಂಡೇಶನ್ ನೋಡಿಕೊಳ್ತಿದೆ. ದೈಹಿಕವಾಗಿ ಊನವಾಗಿರುವ ಮಕ್ಕಳಿಗೆ ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಅರಿತು ಫಿಸಿಯೋಥೆರಪಿಸ್ಟ್ಗಳಿಂದ ಸೂಕ್ತ ವ್ಯಾಯಾಮವನ್ನ ಮಾಡಿಸಲಾಗುತ್ತೆ. ಇದಷ್ಟೇ ಅಲ್ಲದೆ ಆರ್ಟ್ಸ್ ಥೆರಪಿ, ಸ್ಪೀಚ್ ಥೆರಪಿಯನ್ನ ಸಹ ನೀಡಲಾಗುತ್ತೆ. ಸ್ವಚ್ಛತೆ, ಪೌಷ್ಟಿಕತೆ, ಸಾಮಾಜಿಕತೆ, ದೈಹಿಕತೆಯ ಆಧಾರದ ಮೇಲೆ ಮಕ್ಕಳನ್ನು ಹಂತ ಹಂತವಾಗಿ ಸುಧಾರಿಸುವ ಕೆಲಸ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಆಗ್ತಿದೆ. ಒಟ್ಟಾರೆಯಾಗಿ ಪ್ರತಿ ವರ್ಷ 15ರಿಂದ 20 ಮಕ್ಕಳನ್ನು ಮುಖ್ಯವಾಹಿನಿಗೆ ಪರಿಚಯಿಸುವ ಮೂಲ ಉದ್ದೇಶದೊಂದಿಗೆ ಈ ಕೆಲಸ ಆರಂಭವಾಗಿದೆ. ಫೈನ್ ಮೋಟಾರ್ ಚಟುವಟಿಕೆಗಳು, ಗ್ರಾಸ್ ಮೋಟಾರ್ ಚಟುವಟಿಕೆಗಳು, ಹೊರಾಂಗಣ ಆಟಗಳು, ಒಳಾಂಗಣ ಆಟಗಳು, ಕಲರ್ ಕಾನ್ಸೆಪ್ಟ್, ನಂಬರ್ ಕಾನ್ಸೆಪ್ಟ್, ವಸ್ತುಗಳ ಮೂಲಕ ಅಂಕಿಗಳ ಪರಿಚಯ, ಆಟಗಳ ಮೂಲಕ ಪಾಠ. ಸಂತೋಷ್ ಲಾಡ್ ಫೌಂಡೇಶನ್ ಕೈ ಜೋಡಿಸಿರುವ ನಮಗೂ ಶಾಲೆ ಕಾರ್ಯಕ್ರಮದಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ವಿಶೇಷ ಟ್ರೈನಿಂಗ್ ಸೆಷನ್ಗಳಿರುತ್ತೆ. ಫೈನ್ ಮೋಟಾರ್ ಚಟುವಟಿಕೆ, ಗ್ರಾಸ್ ಮೋಟಾರ್ ಚಟುವಟಿಕೆ, ಹೊರಾಂಗಣ ಆಟಗಳು, ಒಳಾಂಗಣ ಆಟಗಳು, ಕಲರ್ ಕಾನ್ಸೆಪ್ಟ್, ನಂಬರ್ ಕಾನ್ಸೆಪ್ಟ್, ವಸ್ತುಗಳ ಮೂಲಕ ಅಂಕಿಗಳ ಪರಿಚಯ, ಆಟಗಳ ಮೂಲಕ ಪಾಠ ಸೇರಿ ಹಲವು ಥರದ ಚಟುವಟಿಕೆಗಳನ್ನ ನೀಡಲಾಗುತ್ತೆ. ರಾಜಕೀಯ ನಾಯಕರು ಅಂದ್ರೆ ಹಲವು ತಪ್ಪು ಕಲ್ಪನೆಗಳು ಜನರಲ್ಲಿವೆ.
ಆದರೆ ಸಂತೋಷ್ ಲಾಡ್ ಅವರಂತಹ ನಾಯಕರು ತಮ್ಮ ಮಾನವೀಯ ಕಳಕಳಿ ಹಾಗೂ ಜವಾಬ್ದಾರಿಯುತ ನಡೆಗಳಿಂದ ಜನರು ರಾಜಕೀಯದ ಮೇಲೆ ನಂಬಿಕೆ ಕಳೆದುಕೊಳ್ಳದಂತೆ ಕಾಪಾಡುತ್ತಿದ್ದಾರೆ.